ನಾವಿವತ್ತು KFC ಹೈ ವರ್ಸಸ್ ಲೋ ನೋಡ್ತೀವಿ ಬರ್ಗರ್ದ. ಸೊ ನಾನ್ ನಿಮ್ಗೆ ಇವಾಗ ಲೋಯೆಸ್ಟ್ ಬರ್ಗರ್ ಅಲ್ಲಿ ಏನೇನಿದೆ ಅಂಡ್ ಹೈಯೆಸ್ಟ್ ಬರ್ಗರ್ ಅಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ. ಇದು ಹೈಯೆಸ್ಟ್ ಅಂಡ್ ಇದು ಲೋಯೆಸ್ಟ್ ಬರ್ಗರ್. ಸೊ ಇದ್ರೊಳಗಡೆ ಏನೇನಿದೆ ಅಂತ ನಾನೇ ತೋರಿಸ್ಬೇಕು ಅಂತ ಅನ್ಕೊಂಡೆ, ಬಟ್ ಅನ್ಫಾರ್ಚುನೇಟ್ಲಿ ಅದಾಗದೆ ಓಪನ್ ಆಗ್ಬಿಟ್ಟಿದೆ. ಅಂಡ್ ತೋರಿಸ್ತೀನಿ ನಿಮ್ಗೆ ಇದ್ರೊಳಗಡೆ ಏನೇನಿದೆ ಏನು ಎತ್ತ ಅಂತ. ಈ ಲೋಯೆಸ್ಟ್ ಬರ್ಗರ್ ಅಲ್ಲಿ ಏನು ಬ್ರೆಡ್ ಇದೆ, ಆಸ್ ವೆಲ್ ಆಸ್ ಒಂದೇ ಒಂದು ಚಿಕನ್ ಸ್ಟ್ರಿಪ್ಸ್ ಅಂತಾರೆ, ಅದೊಂದು ಇಟ್ಟಿದ್ದಾರೆ, ಈರುಳ್ಳಿ ಅಂಡ್ ಸಾಸು ಅಷ್ಟೇನೆ. ಸೊ ಟೇಸ್ಟ್ ಮಾಡಿ ನೋಡೋಣ ಫಸ್ಟ್ ಬೈಟ್ ಹೆಂಗಿರುತ್ತೆ ಅಂತ. ಲೋಯೆಸ್ಟ್ ಬರ್ಗರ್ದು ಟೇಸ್ಟ್ ಹೆಂಗಿರುತ್ತೆ ಅಂತ ನೋಡೋಣ. ಬಿಲ್ ಹುಡುಕ್ತಾ ಇದೆ ಎಲ್ಲಿದೆ ಅಂತ. ಇದೊಂದು ಬರ್ಗರ್ಗೆ 88 ರೂಪಾಯಿ. ಟೋಟಲ್ ಅಮೌಂಟು 333 ರೂಪಾಯಿ ಆಗಿದೆ. ಇದರಲ್ಲಿ 88 ರೂಪಾಯಿ ಇದಾದ್ರೆ, ಈ ಬರ್ಗರ್ ಚಿಕ್ಕ ಬರ್ಗರ್ 88 ರೂಪಾಯಿ ಅಂದ್ರೆ 88 ರೂಪಾಯಿ 89 ರೂಪಾಯಿ ಚಿಕನ್ ಲಾಂಜರ್. ಓಕೆ, ಇದು ಚಿಕನ್ ಲಾಂಜರ್ ಅಂತ. ಈ ಚಿಕ್ಕ ಬರ್ಗರ್ ಹೆಸರು ಚಿಕನ್ ಲಾಂಜರ್ ಅಂತ. ಸೊ ಇದು 88 ರೂಪಾಯಿ ಸಮಥಿಂಗ್ ಬಂದಿದೆ, 88.99 ರೂಪಾಯಿ ಬಂದಿದೆ. ಅಂಡ್ ನಾನು ಇನ್ನೊಂದು ತಗೊಂಡಿರೋದು ಮೆಕ್ಸಿಕನ್ ಜಿಂಗರ್ ಪ್ರೋ ಐಫೋನ್ ಥರನೇ KFC ಪ್ರೋ ಮ್ಯಾಕ್ಸ್ ಇದ್ದಿದ್ರೆ ಸದ್ಯ ಪ್ರೋ ಮ್ಯಾಕ್ಸ್ ಇಲ್ಲ ಅನ್ಕೋತೀನಿ. ಇದೇ ಲಾಸ್ಟು, ಇದೆ ಹೈಯೆಸ್ಟ್ ಬರ್ಗರ್. ಅಂಡ್ ಇದೇ ಅವ್ರನ್ನ ಕೇಳಿದೆ ಮೆಕ್ಸಿಕನ್ ತುಂಬ ಚೆನ್ನಾಗಿದೆ ಅಂತ ಅಂದರು. ಸೊ ಇದು ನೆಕ್ಸ್ಟ್ ಟೇಸ್ಟ್ ಮಾಡೋಣ ಹೈಯೆಸ್ಟ್ ಬರ್ಗರ್. ಟೇಸ್ಟ್ ಏನಿರೋದು ಅವರೇಜ್ ಆಗಿ ಚೆನ್ನಾಗಿದೆ. ಜೆನ್ಸಿ ಬಾಯ್ಸ್ ಅಂಡ್ ಗರ್ಲ್ಸ್ ಏನಕ್ಕೆ ಇಷ್ಟ ಆಗುತ್ತೆ ಇದು ಅಂತ ಗೊತ್ತಿಲ್ಲ ಅಂತೀವಿ. ಸೊ ಈ ಬರ್ಗರ್ಗೂ ಅಂಡ್ ನಿಮ್ಗೆ ಕಾಣಿಸ್ತಾ ಇರೋ ಈ ಬರ್ಗರ್ ಸ್ಪೆಷಾಲಿಟಿ ಏನಂತಂದ್ರೆ ಒಂದೇನೆ, ಇದನ್ನ ಹುಡುಗರು ತಿಂತಾರೆ ಆಯ್ತಾ, ಇದನ್ನ ಹುಡುಗರು ಕೊಡಿಸ್ತಾರೆ ಅಷ್ಟೇ ಫ್ರೆಂಡ್ಸು. ಹೆಂಗೆ ಅಂದರೆ ಈ ನಾವು ಫ್ರೆಂಡ್ಸ್ ಎಲ್ಲ ಬಂದರೆ ಯಾವತ್ತು ಕಮ್ಮಿದೆ ತಗೊಳ ನಡಿಯ ಹೋಗೋದ ತಿನ್ಕೊಳ್ಳೋದ ಅಂತ ಅಂತೀವಿ. ಸೊ ಆ ಥರ ಇದು. ಆ್ಯಂಡ್ ಅದೇ ಇದು ಬಂದರೆ ಹುಡುಗಿರು ಫ್ರೆಂಡ್ಸ್ ಅಂತ ಕರ್ಕೊಂಬಂದಿರ್ತಾರೆ, ಬೆಸ್ಟಿ, ಲವರ್, ಸಿಸ್ಟರ್, ಮದರ್, ಅವ್ರಿಗೆ ತಗೊಳಮ್ಮ ತಿನ್ನಮ್ಮ ಚೆನ್ನಾಗಿರುತ್ತೆ ಆ ಥರ ಕೊಟ್ಟು ಇದು ಮಾಡ್ತಾರೆ. ಕಾಸಿಟ್ಟಾಗ ಕಜ್ಜಾಯ ಅಂತ ಅಲ್ವೇ ಅಲ್ಲ ಅವರು. ಇದು ಏನಿದೆ ಈ ಫುಡ್ ಏನಿದೆ ಸೇಮ್ ಇದ್ರಲ್ಲಿ ಏನಿದೆ ಅದೇ ಇದೆ, ಬಟ್ ಟೊಮೊಟೊ ಒಂದು ಜಾಸ್ತಿ ಇದೆ, ಪೀಸ್ ದೊಡ್ಡದಾಗಿದೆ ಅಷ್ಟೇ, ಬೇರೆ ಏನು ಡಿಫ್ರೆನ್ಸ್ ಇಲ್ಲ. ಆ್ಯಂಡ್ ಇದು ಚಿಕ್ಕದಾಗಿದೆ, ಇದು ದಪ್ಪದಾಗಿದೆ ಅಷ್ಟೇ. ಇದು ರೌಂಡ್ ಆಗಿದೆ, ಇದು ಉದುದ ಇದೆ ಅಷ್ಟೇ, ವ್ಯತ್ಯಾಸ ಬೇರೆ ಏನೂ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಕಾಣಿಸ್ಬೋದು ಟೊಮೊಟೊ ಇದರಲ್ಲಿ ಹೇಳಿದ್ನಲ್ಲ, ಟೊಮೊಟೊ ಒಂದು ಜಾಸ್ತಿ ಇದೆ. ಆ್ಯಂಡ್ ಈ ಎಲೆ ಇದು ಯಾವ ಎಲೆ ಅಂತ ಗೊತ್ತಿಲ್ಲ, ಒಟ್ನಲ್ಲಿ ಕೋಸೆಲೆ, ಮತ್ತೆ ಪೀಸ್ ದಪ್ಪ ಇದೆ ಅಷ್ಟೇ ವ್ಯತ್ಯಾಸ. ಆ್ಯಂಡ್ ಇದ್ರದ್ದು ನೋಡಿ, ಇಲ್ಲಿ ಇದರಲ್ಲಿ ಈರುಳ್ಳಿ ಇದೆ, ಸೇಮ್ ಸಾಸು ಮತ್ತು ಪೀಸು, ಬಟ್ ಇದರಲ್ಲಿ ಟೊಮೊಟೊ ಒಂದು ಜಾಸ್ತಿ ಇದೆ ಅಷ್ಟೇ. ನನಗೆ ಕೇಳಿದ್ರೆ ಇದೇ ಬರ್ತಿದೆ ಗುರು. ನೇಮೇನಪ್ಪ ಚಿಕನ್ ಲಾಂಜರ್, ಇದೆ ತುಂಬ ಚೆನ್ನಾಗಿದೆ. ನಾನು ಡೈರೆಕ್ಟ್ KFCಗೆ ಬಂದು ಆರ್ಡ್ರ್ ಮಾಡಿ ಇದು ಮಾಡ್ತಾ ಹೋಗೋದು. ಐ ಮೀನ್ A to Z ಇಲ್ಲೇ ಕೂತ್ಕೊಂಡು ರಿವ್ಯೂ ಕೊಡ್ತಾ ಇದ್ದೀನಿ. ಇದೇನಾದ್ರು ಒಂದು ಕಣ್ಣಿಗೆ ಬಿತ್ತು ಅಂದರೆ ಇದು ಚೆನ್ನಾಗಿಲ್ಲ ಅಂತ ಬೇರೆ ಏನಿದ್ದೀನಿ, ಇದೇನಾದ್ರು ಒಂದು ಕಣ್ಣಿಗೆ ಬಿತ್ತು ಅಂದರೆ ನಾನು ಅಟ್ರಾಸ್ಕ ಬಂದೇ ಬರ್ತೇನೆ ಒಂದಲ್ಲ ಒಂದಿನ. ಮುಕ್ಕಾಲು ಭಾಗ ಕೊಟ್ಟವನೆ, 72 ರೂಪಾಯಿ ತಗೊಂಡವನೆ. ಆ್ಯಂಡ್ ಈ ಪೆಪ್ಸಿಲಿ 72 ರೂಪೀಸ್ ಇದು. ಆ್ಯಂಡ್ ಇದರಲ್ಲಿ ಫುಲ್ಲು ಕೊಟ್ಟಿಲ್ಲ,
ಹೆಂಗೆ ಅಂದರೆ ಈಗ ಒಂದು 600 ml ಒಂದು ಜ್ಯೂಸ್ ಇತ್ತು ಅಂದರೆ ಅದರಲ್ಲಿ 550 ml ಬರುತ್ತಲ್ಲ ಆ ಥರ ಇದೆ. ಈ ಜ್ಯೂಸ್ ನಾನು ಏನು ಮಾಡಲಿ, ಇದೇ 72 ರೂಪಾಯಿಗೆ ನಾರ್ಮಲ್ ಅಂಗಡಿಲಿ ಹೋಗಿ ಒಂದು ಪೆಪ್ಸಿ ತಗೊಂಡಿದ್ರೆ ನಾನು, ಇಲ್ಲಾಂದ್ರೆ ಅರ್ಧ ಲೀಟ್ರ್ ಬಂದಿರೋದು. ಆ ಅರ್ಧ ಲೀಟ್ರ್ ಮನೇಲೆಲ್ಲ ಕುಡಿಬೋದಿತ್ತು, ಮನೆಯವರೆಲ್ಲರೂ. ಯಾರಿಗೂ ಇವನು ಅದರಲ್ಲೂ ಎಷ್ಟು ml ಅಂತ ಗೊತ್ತಿಲ್ಲ, 350 ml ಇರ್ಬೇಕು ಅಷ್ಟೇ. ಚೆನ್ನಾಗಿ ಕಳ್ತಾನ ಅಂತಾರೆ. ಹಂಗೆ ಹೇಳ್ಬಾರ್ದಲ್ಲ, ಸಾರಿ. ಲೇಡಿ KFC ಫುಲ್ಲಾಗಿ ಕ್ಲೋಸ್ ಮಾಡೋಣ. ನಮ್ಮ ಎಕ್ಸ್ಪೆನ್ಸಿವ್ ಬರ್ಗರ್ನ ಹೇಗಿರುತ್ತೆ ಅಂತ ನಾನು ಹೇಳ್ತೀನಿ ನೋಡಿ. ಬರೀ ಟೊಮೊಟೊ ಸುಟ್ಟು ಬಾಗಿ. ನಾನು IS ಬರ್ಗರ್ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡೆ. ಅಷ್ಟರಲ್ಲೇ ನೀವು ಚಿಕನ್ ಲಾಂಚ್ ತಗೊಳ್ಬೋದು, ಅಷ್ಟು ಚೆನ್ನಾಗಿದೆ. ಅದೇನೆ ಇದು ತಗೊಳ್ಳೋದು ಸುಮ್ಮನೆ ವೇಸ್ಟ್ ಅಂತ ಹೇಳ್ತೀನಿ ನಾನು. ವೇಸ್ಟ್ ಅಂದರೆ ಯಾವ ಥರ ಅಂದರೆ, ಇಷ್ಟು ಕಾಸಿಗೆ ಇದು ವರ್ತಲ್ಲ. ಏನು ಕೇಳಿದ್ರೆ 240 ರೂಪಾಯಿನ ಚಾರ್ಜ್ ಮಾಡಿದ್ದಾರೆ ಬರ್ಗರ್ಗೆ, ಖಂಡಿತ ವರ್ತಲ್ಲ ಅಂತ ನಾನು ಹೇಳ್ತೀನಿ. ಬಟ್ ಅದು 88 ರೂಪಾಯಿ, 100 ರೂಪಾಯಿ ಅನ್ಕೋರು. ನೋಡೋಕೆ ಚಿಕ್ಕದಾಗಿದ್ರು ಸಗದಾಗಿದೆ, ಚೋಟಾ ಪ್ಯಾಕೆಟ್ ಬಡದ ಆ ಥರ. ಬಟ್ ಇದು ವೇಸ್ಟ್. ಅದೇ ಹಾಕಿದ್ದೀನಿ, ದುಡ್ಡು ಕೊಟ್ಬಿಟ್ಟಿದ್ದೀನಿ ಅದಕ್ಕೆ. ತೊಗೊಳ್ಳಿ, ನೀವೊಂದು ಬೈಟ್ ತೊಗೊಳ್ಳಿ. ಮತ್ತೆ ನನ್ಗೊಂದು ಅನ್ಸಿದ ಪಾಯಿಂಟ್ ಏನಂದ್ರೆ, ಈ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ, ಫಾರ್ ಎಕ್ಸಾಂಪಲ್ KFC, ಡಾಮಿನೋಸ್, ಪಾಪಾಯ್ಸ್, ಈ ಥರ ಬ್ರ್ಯಾಂಡ್ ಕಂಪ್ನಿಗಳಲ್ಲೆಲ್ಲ ಆರ್ಡರ್ ಮಾಡಿದ ತಕ್ಷಣ ದುಡ್ಡು ಇಸ್ಕೋತಾರೆ, ಆಮೇಲೆ ಊಟ ಕೊಡ್ತಾರೆ. ಅದೇ ನಮ್ಮ ಹಳ್ಳಿ ಕಡೆ, ನಮ್ಮೂರುಗಳ ಕಡೆ ಎಲ್ಲ ಹೆಂಗಿರುತ್ತೆ ಹೇಳಿ, ತಿನ್ಬಿಟ್ಟು ಆಮೇಲೆ ದುಡ್ಡು ಕೊಡಬೇಕು. ನಾವು ಒಂದು ಪಟ್ಟೆ ಜಾಸ್ತಿ ತಿಂದರೂ ಸರಿ, ಇಷ್ಟೇ ತಿಂದಿದ್ರು ಅಂದರೆ ಅದು ತಕ್ಕಂಗೆ ಇಸ್ಕೋತಾರೆ. ಅದು ನಂಬಿಕೆ. ಬಟ್ ಇದು ನೋ ಟ್ರಸ್ಟ್, ನಥಿಂಗ್. ಬಟ್ ಇದು ನಮ್ಮ ಈಗಿನ ಕಾಲದ ಜನ್ರೇಷನ್ಗೆ ಇಷ್ಟ ಆಗಿದೆ. ಈ ಥರ ಬರ್ಗರ್, ಪಿಜ್ಜಾ, ಬರ್ಗರ್ ಆ್ಯಂಡ್ ಫ್ರೆಂಚ್ ಫ್ರೈಸ್ ಆ ಥರ. ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾರ, ಇಷ್ಟ ಇದೆ. ಬಟ್ ಇದು ಜಾಸ್ತಿ ಕೊಟ್ಟಿರೋ ಕಾಸಿಗೆ ನಾವು ಏಕೆ ಕಾಸು ಕೊಟ್ಟಿದ್ದೀವಿ ಅದಕ್ಕೆ ತುಂಬ ಜಾಸ್ತಿ ಅನ್ನಿಸ್ತು. ಅದಕ್ಕೆ ಎಷ್ಟು ಬೇಡವಾಗಿರೋದಾಗಿತ್ತು. ನನಗೂ ಕೇಳಿದೆ, ಇದು ಚೆನ್ನಾಗಿದೆಯಾ, ನೀವೇ ಕೊಡಿ ಅಂತ ಅಂದೆ. ಅವ್ನು ಕೊಟ್ಟ, ಅಷ್ಟಲ್ಲ. ಬರ್ಗರ್ ಮುಗಿತಾ ಬರ್ತಾ ಇದೆ, ವಿಡಿಯೋನ ಮುಗಿತಾ ಬರುತ್ತೆ. ಸೊ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಾರೆಸ್ಟ್ 66 ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡ್ಕೋತಾರೆ ಅಂತ ಗೊತ್ತು, ಒಂಚೂರು ಬೇಗ ಮಾಡ್ಕೊಳ್ಳಿ ಅಷ್ಟೇ.